ವರಾಹ ಎಲ್ಲಿದ್ದಾನೆ ಹೇಳುವಂತಹದನ್ನು ತೋರಿಸ್ತಾ ಇದ್ದೇವೆ. ದರ್ಶನ ಮಾಡಿಕೊಂಡು ಬರೋಣ, ಭೂವರಾಹನ ಅನುಗ್ರಹವನ್ನು ಪಡ್ಕೊಳ್ಳೋಣ. ಭೂವರಾಹ ಸ್ವಾಮಿ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು 3ನೆಯ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ಸ್ಥಾಪಿಸಲ್ಪಟ್ಟಿತ್ತು ಎಂದು ಹೇಳಲಾಗಿದೆ. ಇದಕ್ಕೆ ಪೂರಕವಾಗುವಂತಹ ಕಥೆಯೂ ಪ್ರಚಲಿತದಲ್ಲಿದೆ. ರಾಕ್ಷಸನಾದ ಹಿರಣ್ಯಾಕ್ಷ ಭೂದೇವಿಯನ್ನು ಅಪಹರಣ ಮಾಡಿ ಪ್ರಸಾದಗಳಿಗೆ ತಗೊಂಡೋಗಿ ಇಟ್ಕೊಂಡ. ಅವಳು ಅಲ್ಲಿಂದಲೇ ಭಗವಂತನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದು ರಕ್ಷಣೆ ಮಾಡುವಂತ. ಆ ತಕ್ಷಣದಲ್ಲಿ ಭಗವಂತ ವರಹಾವತಾರವನ್ನು ತಾಣದ. ಎಷ್ಟು ದೊಡ್ಡ ಅವತಾರ ಅಂದರೆ ಅವನ ಕಾಲು ರಸಾದಳದಲ್ಲಿತ್ತು, ತಲೆ ವೈಕುಂಠದಲ್ಲಿತ್ತು, 14 ಲೋಕಕ್ಕೂ ವ್ಯಾಪಿಸಿತ್ತು ಭಗವಂತನ ಶರೀರ. ಅದು ದೊಡ್ಡ ಶರೀರ. ಒಂದೇ ಸಾರಿ ಭಗವಂತ ಭೂದೇವಿಯನ್ನು ಎಡಗೈಲಿ ತೊಗೊಂಡ, ಮುದುಮೆ ಇಟ್ಕೊಂಡ, ಬಲಗೈಲಿ ಹಿರಣ್ಯಾಕ್ಷನ ಒಂದೇ ಸಾರಿ ಸಂಹಾರ ಮಾಡ್ದ. ಆಮೇಲೆ ಭಗವತಿನ ತೊಗೊಂಬಂದು ಈ ಕಕ್ಷೆಯಲ್ಲಿ ಇಟ್ಬಿಟ್ಟು ವಾಪಸ್ ಅವನು ಹೋಗಿ ಹೊರಟೋದ. ಈ ವಿಗ್ರಹವನ್ನು ಸುಮಾರು 3000 ವರ್ಷಗಳ ಹಿಂದೆ ಗೌತಮ ಋಷಿಗಳು ಪ್ರತಿಷ್ಠೆ ಮಾಡಿದ್ರು ಅಂತ ಪ್ರತೀತಿ. ಈ ದೇವರನ್ನು ಕಾಲಾಂತರದಲ್ಲಿ ದೇವಸ್ಥಾನ ಮುಚ್ಚೋಗ್ಬಿಟ್ಟಿತ್ತು. ಮಣ್ಣು ಗುಡ್ಡ ಬೆಳ್ಕೊಂಡು ಗಿಡ ಮರಗಳು ವ್ಯಾಪ್ತವಾಯಿತು. 1336ನೇ ಇಸ್ವಿಯಲ್ಲಿ ಒಂದು ಬೇಸಿಗೆಯಲ್ಲಿ 3ನೇ ವೀರಬಲ್ಲಾಳ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ ಮೊಮ್ಮಗ ಅವನು. ರಾಜರಿಗೆ ಬೇಟೆ ಆಡ್ತಕ್ಕಂತಹ ಅಭ್ಯಾಸ ಇತ್ತು. ಅವನ ಬೇಟೆ ನಾಯಿಗಳು ಮೊಲಗಳನ್ನ ನಡ್ಸ್ಕೊಂಡ್ಬರ್ತಾಯಿತ್ತು ಇಲ್ಲಿವರೆಗೆ. ಈ ಗುಡ್ಡಕ್ಕೆ ಬಂದ ಕೂಡಲೇ ಆ ಮೊಲಗಳ ಹಿಂಡು ಪೂರ್ತಿಯಾಗಿ ವಾಪಸ್ ರಿವರ್ಸ್ ಹಚ್ಕೊಂಡು ಹೋಯಿತು ಬೇಟೆ ನಾಯಿಗಳನ್ನ. ಆಗ ರಾಜನಿಗೆ ಪರಮಾಶ್ಚರ್ಯ ಆಯಿತು. ವೀರಬಲ್ಲಾಳನಿಗೆ ಬಂದು ಏನೋ ವಿಶೇಷ ಇರಬೇಕು ಭಗವಂತನ ಪ್ರಾರ್ಥನೆ ಮಾಡ್ದ. ಭಗವಂತ ವರಾಹ ಸ್ವಾಮಿ ಅವನ ಮನಸ್ಸಲ್ಲಿ ಪ್ರತ್ಯಕ್ಷ ಆಗಿ ಈ ದೇವಸ್ಥಾನವನ್ನು ಕಟ್ಟಿಸು ಅಂತ ಆಜ್ಞೆ ಮಾಡ್ದ. ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಲು ಮಹಾವಿಷ್ಣು ಹಂದಿಯ ರೂಪದಲ್ಲಿ ಅವತಾರವೆತ್ತಿ ಹಿರಣ್ಯಾಕ್ಷನನ್ನು ಸಂಹರಿಸಿದನು. ಅಂತಹ ವರಾಹ ಸ್ವಾಮಿಯು ಲಕ್ಷ್ಮೀ ಸಮೇತನಾಗಿ ಭೂವರಾಹ ಸ್ವಾಮಿಯಾಗಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾ ಅವರ ಆಶ್ರಯಕ್ಕೆ ಬೇಕಾದ ಮನೆ, ಮಠ, ಆದಾಯಕ್ಕೆ ಬೇಕಾದಂಥ ಆಸ್ತಿ ಜಮೀನುಗಳ ಒಡೆಯನಾಗಿ ನೆಲೆಗೊಂಡಿದ್ದಾನೆ.